ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಇರುವಂತಹ ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ಟಾಪಿಕಲ್ಲಿ ವ್ಯಕ್ತಿತ್ವ ಎಂಬ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ವ್ಯಕ್ತಿತ್ವ ಎಂಬ ಒಂದು ಟಾಪಿಕ್ ಮೇಲೆ ಒಂದು ತರಗತಿಯನ್ನು ಮಾಡಿದ್ದೀನಿ. ಅದರದ್ದು ಮುಂದುವರೆದ ಪಾರ್ಟ್ ಇದಾಗಿರ್ತೈತೆ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀರೋ, ಹಾಗೆ ಕರ್ನಾಟಕ TET ಬರೀತಾ ಇದ್ದೀರೋ, PSTR, HSTR, GPSTR ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಒಂದು ಟಾಪಿಕ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸಿಗ್ಮಂಡ್ ಫ್ರಾಯ್ಡ್ ಅವರ ವ್ಯಕ್ತಿತ್ವದ ಪರಿಕಲ್ಪನೆ. ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳಿದರು ಅಂಥೇಳಿ, ಇವರು 1980ರಲ್ಲಿ ಮನೋವಿಶ್ಲೇಷಣೆ ಎಂಬ ಪದವನ್ನು ಏನು ಮಾಡ್ತಾರೆ, ಬಳಸ್ತಾರೆ. ಅದಕ್ಕೋಸ್ಕರ ಇವ್ರಿಗೇನಂತೀವಿ ಅಂದರೆ ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಅಂಥೇಳಿ ಕರಿತೀವಿ. ಇವರ ವ್ಯಕ್ತಿತ್ವವನ್ನು ಈಗೋ, ಸೂಪರ್ ಈಗೋ ಅಂಥೇಳಿ 3 ಪ್ರಕಾರಗಳಾಗಿ ಮಾಡ್ತಾರೆ. ಹಾಗಾದರೆ ಅಂದರೆ ಏನು? ವ್ಯಕ್ತಿಯು ಹುಟ್ಟಿನಿಂದಲೂ ಏನು ಮಾಡ್ತಾನೆ, ಅನುವಂಶೀಯವಾಗಿ ಬರುವಂಥ ಹಾಗೂ ಅಡಗಿರುವ ಮೂಲಭೂತ ಘಟಕಗಳು ಏನಿರ್ತದೆ ಇದರಲ್ಲಿ ಅಡಗಿರ್ತವೆ. ಇದು ಕಾಮ ಆಕ್ರಮಣ ಗುಣಗಳನ್ನು ಒಳಗೊಂಡಿದ್ದು. ಇದು ಸುಖಾನ್ವೇಷಣ ತತ್ವವನ್ನು ಅವಲಂಬಿಸಿದೆ. ಏನಿದೆ ಇದು? ಸುಖಾನ್ವೇಷಣ ಅಂದರೆ ಮಗು ಏನು ಮಾಡ್ತೈತೆ, ಈ ಹಂತದಲ್ಲಿ ಇರ್ತೈತೆ. ಪ್ರತಿಯೊಂದು ಚಟುವಟಿಕೆಯು ಬೇಕಾದ ಶಕ್ತಿಯನ್ನು ಒದಗಿಸುವಂತಹ ಕೇಂದ್ರವೇ ಏನಾಗಿರ್ತದೆ, ಲಿಬಿಡೋ ಅಂಥೇಳಿ ಕರಿತೀವಿ. ಕಾಮವಾಂಚೆ ಅಂತೇಳಿ ಇಲ್ಲಿ ಕರೀತಾರೆ. ಇಲ್ಲಿ ಏನು ಮಾಡ್ತದೆ, ಮಗು ತನಗೆ ಬೇಕಂತಿಂದು ಬೇಕಂತೆ ಕೊಡ್ತದೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಿಲ್ಲ. ಅದು ತನಗೆ ಬಯಸಿಂದು ಬೇಕಂತೇಳಿ ಏನು ಮಾಡ್ತೈತೆ, ಯಾವಾಗಲೂ ಆಸೆ ಪಡ್ತಾನೆ ಇರ್ತೈತೆ. ಇದು ಈ ಹಂತದಲ್ಲಿ ಮಗು ಇದ್ದಿರ್ತೈತೆ. ಈಗೋ ವ್ಯಕ್ತಿತ್ವದ 2ನೇ ಘಟಕ. ಇದು ಬಾಹ್ಯ ಜಗತ್ತಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ನಿರ್ಣಯಿಸಿ ಕೆಲಸ ನಿರ್ವಹಿಸುವ ಅಹಂ ಮೂಡಿ ಬರ್ತೈತಿ. ಇದನ್ನು ವಾಸ್ತವಿಕತೆಯ ತತ್ವ ಅಂಥೇಳಿ ಕರಿತೀವಿ. ಇದು ಏನು ಮಾಡ್ತೈತೆ, ಮಗು ಈ ಹಂತದಲ್ಲಿ ಕೆಲವು ನಿರ್ಣಯಗಳನ್ನು ಕೈಗೊಳ್ಳುವಂತಹ ಸಾಮರ್ಥ್ಯ ಈ ಹಂತದಲ್ಲಿ ಮಗುವಿಗೆ ಬಂದಿರ್ತೈತೆ. ಇದು ಮಗು ಸ್ವಲ್ಪ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದಿರ್ತೈತೆ. ಇವಾಗ ಸೂಪರ್ ಈಗೋ, ಇದು ಅತ್ಯಹಂ. ನಮಗೇನು ಅನಿಸ್ತೈತೆ, ಅತ್ಯಹಂ ಅಮ್ಮಣ ಈಗೋಕ್ಕಿಂತ ಅತ್ಯಹಂ ಅಂದರೆ ಇನ್ನೂ ಜಾಸ್ತಿ ಈಗೋ ಇರ್ಬೋದು, ದಿಮಾಕು ಅಂತೀವಲ್ಲ, ಆ ಥರ ಇರ್ಬೋದು ಅಂತ ಅನಿಸ್ತೈತೆ. ಆದರೆ ಇದು ಆ ಥರ ಅಲ್ಲ. ಇಲ್ಲಿ ಮಗು ಏನಿರ್ತದೆ, ನೈತಿಕ ಪ್ರಜ್ಞೆ ಮೂಡ್ತೈತಿ ಈ ಹಂತದಲ್ಲಿ. ಈದ್ನಿಂದ ಉಂಟಾದ ಉದ್ವೇಗ ತಮೂಲ ಕಡಿಮೆಗೊಳಿಸುವ ವಾಸ್ತವಿಕತೆಯ ತತ್ವ ಆಧರಿಸಿ ಪಡೆಯಲು ಪ್ರಯತ್ನಿಸುವ ಅಹಂನ ಕಾರ್ಯವನ್ನು ನೈತಿಕತೆಯ ನೆಲೆಗಟ್ಟಿನ ಮೇಲೆ ಏನು ಮಾಡ್ತೈತಿ, ಇದು ಕಾರ್ಯವನ್ನು ನಿರ್ವಹಿಸ್ತೈತಿ. ಇದಕ್ಕೇನಂತೀವೋ ಸೂಪರ್ ಈಗೋ ಅಂಥೇಳಿ ಕರಿತೀವಿ. ಅಂದರೆ ಇದು ಮಗುವಿಗೆ ಏನಾಗ್ತದೆ, ಯಾವ ಸರಿ ಯಾವ ತಪ್ಪು ಸಂಪೂರ್ಣವಾದಂತಹ ಒಂದು ಜವಾಬ್ದಾರಿ ಇಲ್ಲಿ ಬಂದಿರ್ತೈತೆ. ಇದು ಈದಲ್ಲಿ ನನಗೆ ಬೇಕು ಎಲ್ಲ ಅಂತೇಳಿ ಆಸೆ ಪಡ್ತೈತೆ. ಮತ್ತು ಈಗೋದಲ್ಲಿ ಸ್ವಲ್ಪ ಅದಕ್ಕೇನು ಬರ್ತೈತೆ, ಸಾಮಾಜಿಕ ಪ್ರಜ್ಞೆ ಬಂದಿರುತ್ತೆ. ನೈತಿಕ ಪ್ರಜ್ಞೆ ಎಲ್ಲಿ ಬಂದಿರುತ್ತೆ ಅಂದರೆ ಸೂಪರ್ ಈಗೋದಲ್ಲಿ ಬಂದಿರ್ತೈತೆ. ಸಿಗ್ಮಂಡ್ ಫ್ರಾಯ್ಡ್ ಅವರು ಕುದುರೆಗೆ ಅಹಮನ್ನು ನೋಡಲಿ. ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡಿದ್ದಾರೆ, ಇದನ್ನು ಕುದುರೆಗೆ ಅಹಮನ್ನು ಕುದುರೆ ಓಡಿಸುವವನಿಗೆ ಹೋಲಿಸಿದ್ದಾರೆ. ಅನ್ನೋದು ಯಾರಿಗೂ ಹೋಲಿಸಿದರೆ, ಕುದುರೆಗೆ. ಅಹಂ ಅನ್ನೋದು ಯಾರಿಗೂ ಹೋಲಿಸಿದರೆ, ಕುದುರೆ ಓಡಿಸುವವನಿಗೆ. ಅಂದರೆ ಇದಕ್ಕಿಂತ ಕುದುರೆ ಓಡಿಸುವವನಿಗೆ ಸ್ವಲ್ಪ ನಾಲೆಜ್ ಇರುತ್ತೆ ಅಂತ ಅರ್ಥ. ವ್ಯಕ್ತಿತ್ವದ ತಂತ್ರಗಳು ಮತ್ತು ಪರೀಕ್ಷೆಗಳು. ವ್ಯಕ್ತಿತ್ವದ ಪರೀಕ್ಷೆಗಳು ಪ್ರಮುಖ ಪ್ರಶ್ನಾವಳಿಗಳು ಯಾವಂದರೆ, ಐಸಾಕ್ ಅವರ ವ್ಯಕ್ತಿತ್ವ ಪರೀಕ್ಷಾ ಪ್ರಶ್ನಾವಳಿಗಳು, ಮಾಸಟ್ ಬಹುಮುಖ ಪರೀಕ್ಷಾ ಪ್ರಶ್ನಾವಳಿಗಳು, ಬಿ ಕೃಷ್ಣನವರ ಸೈಕ್ಲೋಥಮೆಸೈ ಜೋಥೋಮಿ ಪರೀಕ್ಷಾ ಪ್ರಶ್ನಾವಳಿಗಳು, ಬೆಲ್ರವರ ಸಮಯೋಜನೆ ಪರೀಕ್ಷಾ ಪ್ರಶ್ನಾವಳಿಗಳು, ವುಡ್ವರ್ತ್ ಅವರ ವೈಯಕ್ತಿಕ ಮಾಹಿತಿ ತಪಾಸಣೆ ಪಟ್ಟಿ. ಇವೆಲ್ಲ ಏನು ವ್ಯಕ್ತಿತ್ವದ ಪರೀಕ್ಷೆಗಳಿವು. ಈಗ ಮೊದಲನೇ ಪ್ರಶ್ನೆ, ಐಸಾಕ್ಸ್ ವ್ಯಕ್ತಿತ್ವ ಪರೀಕ್ಷಾ ಪ್ರಶ್ನಾವಳಿಗಳು. ಐಸಾಕ್ಸ್ ಅವರ ವ್ಯಕ್ತಿತ್ವ ಪರೀಕ್ಷೆ ಪ್ರಶ್ನೆಗಳು ಹೆಂಗಿರುತ್ತೆ ಅಂತ ನೋಡ್ರಿ. ವ್ಯಕ್ತಿಯನ್ನು ಅಂತರ್ಮುಖಿಯೋ ಬಹಿರ್ಮುಖಿಯೋ, ಅಂದರೆ ವ್ಯಕ್ತಿಯನ್ನು ಅಂತರ್ಮುಖಿ ಇದನೋ ಬಹಿರ್ಮುಖಿ ಇದನೋ ಎಂಬುದನ್ನು ಪತ್ತೆ ಹಚ್ಚಲು ಈ ಒಂದು ಐಸಾಕ್ ಪರೀಕ್ಷೆ ಏನಾಗ್ತೈತೆ, ಸಹಾಯಕ ಆಗ್ತೈತೆ. ಇದರ 24 ಪ್ರಶ್ನೆಗಳು ಅಂತರ್ಮುಖಿಯೋ ಬಹಿರ್ಮುಖಿಯೋ ಎಂಬುದನ್ನು ಪತ್ತೆ ಹಚ್ಚಿದರೆ 12 ಪ್ರಶ್ನೆಗಳೇನು ಪತ್ತೆ ಹಚ್ತಾವಂದ್ರೆ ಮನರೋಗಿಯೋ, ಅವೇನೇನು ಮನರೋಗಿ ಇದ್ದಾನೇನು ಎಂಬುದನ್ನು ಪತ್ತೆ ಹಚ್ತವೆ. 9 ಪ್ರಶ್ನೆಗಳು ಏನು ಪತ್ತೆ ಹಚ್ತಾವಂದರೆ ಸುಳ್ಳನ್ನು ಪತ್ತೆ ಹಚ್ತವೆ. ಅಂದರೆ ಎಷ್ಟು ಸುಳ್ಳು ಹೇಳ್ತಾನೆ ವ್ಯಕ್ತಿ ಎಂಬುದನ್ನು ಪತ್ತೆ ಹಚ್ತವೆ. 24 ಪ್ರಶ್ನೆಗಳಲ್ಲಿ 7ಕ್ಕಿಂತ ಕಡಿಮೆ ಉತ್ತರಿಸಿದರೆ ಅವರೇನಂತೀನೋ ಅಂತರ್ಮುಖಿಗಳಂತೇಳಿ ಈ ಪರೀಕ್ಷೆಯಿಂದ
ನಿರ್ಧರಿಸ್ತೀವಿ. ಈಗ ಮನಸೋಟ್ ಬಹುಮುಖಿ ವ್ಯಕ್ತಿತ್ವ ತಪಾಸಣೆ ಪಟ್ಟಿ. ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸಲು 550 ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಈ ಪ್ರಶ್ನೆ ಒಳಗೆ 26 ಕ್ಷೇತ್ರಗಳಿಗೆ ಏನು ಮಾಡ್ತೀವಿ, ನಡೆಸ್ತೀವಿ. 1943ರಲ್ಲಿ ಮನಸೋಟ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ಹಾತ್ವೇ ಮತ್ತು ಮ್ಯಾಕ್ ಕಿನ್ಲೆ ಎಂಬುವರು ಏನು ಮಾಡ್ತಾರೆ, ಈ ಒಂದು ಪರೀಕ್ಷೆಯನ್ನು ರಚಿಸ್ತಾರೆ. ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷಾರ್ಥಿ ಏನು ಮಾಡ್ತಾನೆ ಅಂದರೆ ಹೌದು ಅಥವಾ ಇಲ್ಲ ಅಥವಾ ಹೇಳಲಾರೆ ಎಂಬ 3 ಪ್ರಕ್ರಿಯೆಗಳಲ್ಲಿ ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ನೀಡಲೇಬೇಕು. ಹೌದು ಅಥವಾ ಇಲ್ಲ, ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಹೌದು ಅಂತ ಹೇಳ್ಬೋದು, ಇದು ಇಲ್ಲ ಅಂತ ಹೇಳ್ಬೋದು, ಅಥವಾ ನಾ ಹೇಳಲಾರೆ ಅಂತ ಹೇಳ್ಬೋದು. ಈ 3ರಲ್ಲಿ ಯಾವುದಾದ್ರೂ ಒಂದು ಹೇಳಬೇಕು. ಅಂತಹ ಪ್ರಕ್ರಿಯೆಯನ್ನು ಸಂಖ್ಯಾಶಾಸ್ತ್ರದ ಸಹಾಯದಿಂದ ವಿಶ್ಲೇಷಿಸಿ ಏನು ಮಾಡ್ತಾರೆ, ಸಾಮಾನ್ಯೀಕರಣಗೊಳಿಸ್ತಾರೆ. ಇದು ಈ ಒಂದು ಪರೀಕ್ಷೆಯ ವಿಶೇಷತೆ. ಪ್ರಕ್ಷೇಪಣ ತಂತ್ರ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರಂದರೆ ಪ್ರಕ್ಷೇಪಣ ತಂತ್ರ LK ಫ್ರಾಂಕ್ ಅವರು 1937ರಲ್ಲಿ ಈ ಒಂದು ಪ್ರಕ್ಷೇಪಣ ತಂತ್ರವನ್ನು ಪತ್ತೆ ಹಚ್ತಾರೆ. ಹಾಗಾದರೆ ಪ್ರಕ್ಷೇಪಣ ಪರೀಕ್ಷೆಗಳು ಹೆಂಗಿರ್ತವೆ ಅಂದರೆ ರೋಸಾಕ್ ಅವರ ಮಸಿ ಗುರುತಿನ ಪರೀಕ್ಷೆ, ರ್ಯಾಟ್ ಅಂತೇಳಿ ಕರಿತೀವಿ. ರೋಸಾಕ್ ಅವರ ಮಸಿ ಬತ್ತಿನ ಪರೀಕ್ಷೆ ಅಥವಾ ಮಸಿ ಗುರುತಿನ ಪರೀಕ್ಷೆ ಅಂತೇಳಿ ಕರಿತೀವಿ. ವಿಷಯ ಸಂಜ್ಞಾನ ಪರೀಕ್ಷೆ, ಇದಕ್ಕೆ ಟ್ಯಾಟ್ ಅಂಥೇಳಿ ಕರಿತೀವಿ. ಮಕ್ಕಳ ಸಂಜ್ಞಾನ ಪರೀಕ್ಷೆ, ಇದಕ್ಕೆ ಕ್ಯಾಟ್ ಅಂತೇಳಿ ಕರಿತೀವಿ. ಸ್ವೇಚ್ಛಾ ಸಹಯೋಜನಾ ಪರೀಕ್ಷೆ, ಇದಕ್ಕೆ ಫ್ಯಾಟ್ ಅಂಥೇಳಿ ಕರಿತೀವಿ. ವ್ಯಾಖ್ಯಾಪೂರ್ಣ ಪರೀಕ್ಷೆ, ಇದಕ್ಕೆ CET ಅಂತೇಳಿ ಕರಿತೀವಿ. ಚಿತ್ರ ಬರೆಯುವುದು PDT. ಕನಸು ವಿಶ್ಲೇಷಣೆ ಮಾಡುವುದು ಡ್ರೀಮ್ ಅನಾಲಿಸಿಸ್. ಆಟದ ಸನ್ನಿವೇಶ ಪ್ಲೇ ಸಿಚುವೇಶನ್. ಇಷ್ಟು ಪ್ರಕ್ಷೇಪಣ ತಂತ್ರದ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಈಗ ರೋಸಾಕ್ ಅವರ ಮಸಿ ಗುರುತಿನ ಪರೀಕ್ಷೆ ಹೆಂಗಿರ್ತದೆ ಅಂತೇಳಿ ನೋಡ್ರಿ. ಇದು ಸ್ವೀಡನ್ ದೇಶದ ಮನೋವೈದ್ಯರಾದಂತಹ ಹರ್ಮನ್ ರೋಷನ್ ಅವರು ಏನು ಮಾಡ್ತಾರೆ, ಈ ರೋಸಾಕ್ ಮಸಿ ಗುರುತಿನ ಪರೀಕ್ಷೆ ಪತ್ತೆ ಹಚ್ತಾರೆ 1921ರಲ್ಲಿ. ಸಮಪಾರ್ಶ್ವಭಾಗದಲ್ಲಿ ಏನು ಮಾಡ್ತಾರೆ, ಸಂಕೀರ್ಣ ಗುರುತುಗಳನ್ನು ಒಳಗೊಂಡಂಥ 10 ರಟ್ಟಿನ ಬಿಲ್ಲೆಗಳನ್ನು ರಚಿಸ್ತಾರೆ ಅವರು. ವ್ಯಕ್ತಿತ್ವ ಮಾಪನ ಪ್ರಕ್ಷೇಪಣ ಪರೀಕ್ಷೆಯನ್ನು ಅವ್ರು ಏನು ಮಾಡ್ತಾರೆ, ರೂಪಿಸ್ತಾರೆ. ಈ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ, ಬಿಲ್ಲೆಗಳನ್ನು ಕೆಲವು ಬಿಳಿ ಮತ್ತು ಕೆಂಪು ಬಣ್ಣದ ಕಲೆಯು ಮತ್ತು ಬೂದು ಬಣ್ಣದ ಮೇಲೆ ಏನು ಮಾಡ್ತಾರೆ, ಕೆಂಪು ಕಲೆಗಳಿರುವಂತೆ ರಚನೆ ಮಾಡ್ತಾರೆ. ಇದು ಮಸಿ ಗುರುತಿನ ಪರೀಕ್ಷೆ. ಇದು ಯಾವಾಗ ಕಂಡುಹಿಡಿದ್ರು, ಯಾರು ಕಂಡುಹಿಡಿದ್ರು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಈಗ ವಿಷಯ ಸಂಜ್ಞಾನ ಪರೀಕ್ಷೆ, ಥಮೆಟಿಕ್ ಆಪ್ರೇಷನ್ ಟೆಸ್ಟ್. ಇದ್ರ ಲಾಂಗ್ ಫಾರ್ಮು ಕೇಳ್ಬೋದು, ನೆನ್ಪಿಟ್ಕೋಬೇಕು. ಇವೆಲ್ಲ TET ಆಗಿದ್ದೀವಲ್ಲ. ಥಮೆಟಿಕ್ ಅಪ್ರಿಷಿಯೇಷನ್ ಟೆಸ್ಟ್ ಅಂತೇಳಿ. ಈ ಪರೀಕ್ಷೆಯನ್ನು ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ, 1930ರಲ್ಲಿ ಹಾರ್ವರ್ಡ್ ವಿವಿಯಲ್ಲಿ ಬಳಸ್ತಾರೆ. ಯಾರು ಬಳಸಿದ್ರೆ ಮಾರ್ಗನ್ ಮತ್ತು ಹೆನ್ರಿ ಮರ್ರಿ ಅವರು ಈ ಒಂದು ಟ್ಯಾಟ್ ಎಂಬ ಪರೀಕ್ಷೆ ಪರಿಚಯ ಮಾಡಿಕೊಡ್ತಾರೆ. ಈ ಪರೀಕ್ಷೆಯಲ್ಲಿ 30 ಚಿತ್ರಗಳನ್ನು ಇರ್ತವೆ. ಅದರ ಜೊತೆಗೆ ಒಂದು ಖಾಲಿ ಹಾಳೆ ಇರ್ತೈತಿ, ಒಂದು ಖಾಲಿ ಹಾಳೆ ನೀಡ್ತಾರೆ. ವ್ಯಕ್ತಿಯು ವಯಸ್ಸಿಗೆ ಅನುಗುಣವಾಗಿ ಕನಿಷ್ಠ 20 ಚಿತ್ರಗಳನ್ನು ನೀಡ್ತಾರೆ. ಅಂದರೆ ಅವರ ವಯಸ್ಸಿಗೆ ಅನುಗುಣವಾಗಿ ಕನಿಷ್ಠ ಅಂದರೂ 20 ಚಿತ್ರಗಳನ್ನು ನೀಡ್ತಾರೆ. ಈ ಮಾಹಿತಿಯನ್ನು ಆಧರಿಸಿ ವ್ಯಕ್ತಿಯಲ್ಲಿ ಅಡಗಿರುವ ಗುಣಗಳನ್ನು ಪತ್ತೆ ಹಚ್ಚಿ ವ್ಯಕ್ತಿತ್ವವನ್ನು ಮಾಪನ ಮಾಡುವುದೇನು ಟ್ಯಾಟ್ನ ಒಂದು ವಿಶೇಷತೆ. ಇವಾಗ ಮಕ್ಕಳ ವಿಷಯ ಸಂಜ್ಞಾನ ಪರೀಕ್ಷೆ, ಚಿಲ್ಡ್ರನ್ ಅಪ್ರಿಷಿಯೇಷನ್ ಟೆಸ್ಟ್ ಅಂತೇಳಿ ಕರಿತೀವಿ ಇದಕ್ಕೆ. ಅಂದರೆ CAT. ಇದು CAT ಅಂದರೆ ಚಿಲ್ಡ್ರನ್ ಚಿಲ್ಡ್ರನ್ ಅಪ್ರಿಯೇಷನ್ ಟೆಸ್ಟ್ ಅಂತೇಳಿ. ಇದು 1 ರಿಂದ 10 ವರ್ಷದ ಮಕ್ಕಳಿಗಾಗಿ ಈ ಒಂದು ಪರೀಕ್ಷೆ ಮಾಡ್ತಾರೆ. ಮಾನವ ಸಹಜ ಕ್ರಿಯೆಗಳಾದಂಥ ಊಟ ಮಾಡುವುದು, ನಿದ್ರೆ ಮಾಡೋದು, ವ್ಯಾಪಾರ ಮಾಡೋದು, ದೃಶ್ಯಗಳೊಂದಿಗೆ ಪ್ರಾಣಿ ಚಿತ್ರಗಳಿಂದ 10 ಚಿತ್ರಗಳ ಹಾಗೂ 10 ಸಹಾಯಕ ಚಿತ್ರಗಳು ಒಳಗೊಂಡಿರುವಂಥ ಇದೊಂದು ಪರೀಕ್ಷೆ ಆಗಿರ್ತದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂದರೆ ಬೆಲೆಕ್ ಮತ್ತು ಬೆಲೆಕ್ ಅವ್ರು ಏನು ಮಾಡ್ತಾರೆ, ಈ ಒಂದು ಪರೀಕ್ಷೆಯನ್ನು ಕಂಡಿಡ್ತಾರೆ. ಯಾವುದು CAT. ಈ ಚಿತ್ರದ ಮೂಲಕ ಮಕ್ಕಳ ಪೋಷಕರ ನಡುವಿನ ಸಂಬಂಧ, ಅವರ ಆಹಾರ ಸೇವನೆ, ಅವರ ಸಮಸ್ಯೆ ಹಾಗೂ ಸಹೋದ್ಯೋಗಿಯೊಂದಿಗೆ ಹೊಂದಿರುವಂಥ ಸಂಬಂಧದ ಬಗ್ಗೆ ತಿಳಿಯುವಂಥದ್ದು ಈ ಒಂದು ಪರೀಕ್ಷೆಯ ಏನಾಗಿರ್ತದೆ, ಉದ್ದೇಶ ಆಗಿರ್ತದೆ. ಇವಾಗ ಸ್ವೇಚ್ಛಾ ಸಹಯೋಜನಾ ಪರೀಕ್ಷೆ, ಫ್ರೀ ಅಸೋಸಿಯೇಷನ್ ಟೆಸ್ಟ್ ಅಂತೇಳಿ. ಇದಕ್ಕೆ ಏನಂತ ಕರಿತೀವಿ, ಫ್ಯಾಟ್ ಅಂತೇಳಿ ಕರಿತೀವಿ. ಈ ಪರೀಕ್ಷೆಯನ್ನು ಮೊದಲ ಬಾರಿಗೆ ಪ್ರಯೋಗಿಸಿದವರು ಯಾರಂದರೆ ಗಾಲ್ಟನ್ ಅವರು ಈ ಪರೀಕ್ಷೆಯನ್ನು
ಕಂಡುಹಿಡಿತಾರೆ. ಈ ಪರೀಕ್ಷೆಯಲ್ಲಿದ್ದಂತಹ ದೋಷವನ್ನು ಹೋಗಲಾಡಿಸಿ ಉತ್ತಮ ವಿಧಾನವನ್ನು ಪರಿಚಯಿಸಿದವರು ಯಾರಂದರೆ ಅವರು ವೋಂಟ್ ಅವರು. ವೈದ್ಯಕೀಯ ಕ್ಷೇತ್ರದಲ್ಲಿ ಪದ ಸಂಯೋಜನೆ ಪದ್ಧತಿ ಅಂದರೆ ವರ್ಡ್ ಅಸೋಸಿಯೇಷನ್ ಟೆಸ್ಟನ್ನು 1910ರಲ್ಲಿ ಏನು ಮಾಡ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ಕಾರ್ಲ್ ಜಂಗ್ ಅದೇ ವರ್ಷ ಏನು ಮಾಡ್ತಾರೆ, ಕೆಂಟ್ ಮತ್ತು ರೋಷನಾಫ್ ಕೂಡ ಪದ ಸಂಯೋಜನೆ ಪದ್ಧತಿಯನ್ನು ಬಳಸ್ತಾರೆ. ಇದು ಫ್ಯಾಟ್ನ ಒಂದು ವಿಶೇಷತೆ. ಈಗ ವಾಕ್ಯ ಪೂರ್ಣ ಪರೀಕ್ಷೆ ಇದು ಸೆಂಟೆನ್ಸ್ ಕಾಂಪಿಟೇಷನ್ ಟೆಸ್ಟ್ ಅಂತೇಳಿ CAT ಅಂತೇಳಿ ಕರಿತೀವಿ. ಇದಕ್ಕೆ CAT ಮುಗೀತು. ಇವಾಗ SCT. ಈ ರೀತಿ ಪರೀಕ್ಷೆ ಪ್ರಾರಂಭದಲ್ಲಿ ಬುದ್ಧಿಶಕ್ತಿಯನ್ನು ಪರೀಕ್ಷಿಸಲು ಏನು ಮಾಡ್ತಾರೆ, ಬಳಸ್ತಾಯಿದ್ರು. ಬುದ್ಧಿಶಕ್ತಿ ಪರೀಕ್ಷಿಸಲು ಈ ಪರೀಕ್ಷೆಯನ್ನು ಗುರುತಿಸಿದ್ರು ಯಾರಂದರೆ ಎಬ್ಬಿಂಗ್ಹೌಸ್ ಅವರು. ಬುದ್ಧಿಶಕ್ತಿ ಪರೀಕ್ಷೆ ಮಾಡೋಕ್ಕೆ ಟೆಸ್ಟ್ ನಡೆಸಿದರು ಎಬ್ಬಿಂಗ್ಹೌಸ್ ಅವರು. ನಂತರದ ದಿನಗಳಲ್ಲಿ ಈ ಪರೀಕ್ಷೆ ಏನು ಮಾಡ್ತಾರೆ, ವ್ಯಕ್ತಿತ್ವ ಪರೀಕ್ಷೆ ಮಾಡಲು ಮಾರ್ಪಡಿಸಿದವರು ಯಾರಂದರೆ ಪೈನೆ ಮತ್ತು ಟೆನ್ಲೆ ಅವರು ಏನು ಮಾಡ್ತಾರೆ, ಇದನ್ನು ವ್ಯಕ್ತಿತ್ವ ಪರೀಕ್ಷೆಯನ್ನು ಮಾರ್ಪಡಿಸ್ತಾರೆ. ಈಗ ಕನಸುಗಳ ವಿಶ್ಲೇಷಣೆ. ಈ ವಿಧದ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕನಸುಗಳ ಪರೀಕ್ಷೆಯನ್ನು ಯಾರಪ್ಪ ಕಂಡುಹಿಡಿದ್ರು ಅಂತಂದರೆ ಸಿಗ್ಮಂಡ್ ಫ್ರೈಡ್ ಅವರು. ಮಾನವನ 3 ಪ್ರಜ್ಞೆಗಳ ಬಗ್ಗೆ ಹೇಳ್ತಾರೆ. ಅಂದರೆ ಸುಪ್ತ ಪ್ರಜ್ಞೆ, ಅರೆ ಪ್ರಜ್ಞೆ, ಪ್ರಜ್ಞೆ ವ್ಯವಸ್ಥೆ, ಅರೆ ಪ್ರಜ್ಞೆ ವ್ಯವಸ್ಥೆ, ಸುಪ್ತ ಪ್ರಜ್ಞೆ ವ್ಯವಸ್ಥೆ. ವ್ಯಕ್ತಿ ಇರ್ತಾನೆ ಅಂತೇಳಿ ಇವ್ರು ಏನು ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಅದ್ರ ಬಗ್ಗೆ ಡಿಟೇಲಾಗಿ ಬರ್ತೈತೆ, ಬಂದಾಗ ಹೇಳ್ತೀನಿ ಅದು. ಈ ವಿಧದ ಪರೀಕ್ಷೆಯಲ್ಲಿ ವ್ಯಕ್ತಿತ್ವ ಪರೀಕ್ಷೆಗೆ ಒಳಪಟ್ಟಂತಹ ವ್ಯಕ್ತಿಯೊಂದಿಗೆ ಏನು ಮಾಡ್ತಾರೆ, ಅವರು ಸಾಮರಸ್ಯವನ್ನು ಹೊಂದುತ್ತಾರೆ. ಅಂದರೆ ಆ ವ್ಯಕ್ತಿಯೊಂದಿಗೆ ಏನು ಮಾಡ್ತಾರೆ, ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಅವನಲ್ಲಿ ನಂಬಿಕೆ ಉಂಟು ಮಾಡ್ತಾರೆ. ಅವನಿಗೆ ಬೀಳುವ ಕನಸುಗಳು ಏನು ಮಾಡ್ತಾರೆ, ಅವಾಗ ಸಂಗ್ರಹಣೆ ಮಾಡ್ಕೋತಾರೆ. ಈ ಮೂಲಕ ಅವ್ರಿಗೆ ಏನಾಗಿರ್ತಂದರೆ ಹುದುಗಿರುವಂತಹ ಭಾವನೆ, ದ್ವಂದ್ವ, ಆಸೆ, ಆಕಾಂಕ್ಷೆಗಳು ಕನಸಿನ ರೂಪದಲ್ಲಿ ಏನು ಮಾಡ್ತೇವೆ, ವ್ಯಕ್ತವಾಗ್ತವೆ ಎಂಬುದು ಅವರಿಗೆ ಗೊತ್ತಾಗ್ತೈತೆ. ವ್ಯಕ್ತಿ ಏನು ಮಾಡ್ತಾನೆ, ವ್ಯಕ್ತಿಗೆ ಅರೆ ಪ್ರಜ್ಞೆ ಕೊಟ್ಟಿದ್ದಾರೆ ರೀ. ಅರೆ ಜಾಗೃತ ವ್ಯವಸ್ಥೆ, ಅಪ್ರಜ್ಞೆ ವ್ಯವಸ್ಥೆ ಇಲ್ಲಿ ಉಂಟಾಗುವಂಥ ಕನಸಿನ ಮೂಲಕ ಏನು ಮಾಡ್ತಾನೆ ವ್ಯಕ್ತಿ ಆಂತರಿಕ ಅಂಶವನ್ನು ಪತ್ತೆ ಹಚ್ಚಬೋದು, ಅದರಿಂದ ವ್ಯಕ್ತಿತ್ವ ನಿರ್ಧರಿಸ್ಬೋದು ಎಂಬುದು ಇವ್ರದ್ದು ಉದ್ದೇಶ ಆಗಿರ್ತದೆ. ಯಾರ್ದು, ಸಿಗ್ಮಂಡ್ ಫ್ರೈಡ್ ಅವರು. ಈಗೋ ಸೂಪರ್ ಈಗೋ ಕಾನ್ಸೆಪ್ಟ್ ನೀಡಿದವರು ಕೂಡ ಇವರೇ. ಯಾರು, ಸಿಗ್ಮಂಡ್ ಫ್ರೈಡ್ ಅವರು. ಇವರಿಗೇನಂತೀವಿ ನಾವು ಮನೋವಿಶ್ಲೇಷಣಾ ಪಂಥದ ಜನಕ ಅಂತೇಳಿ ಕರಿತೀವಿ. ಇಲ್ಲಿಗೆ ಏನಾಯಿತು, ಈ ವ್ಯಕ್ತಿತ್ವ ಎಂಬ ಟಾಪಿಕ್ಕು ಮುಗಿತು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಈ ಒಂದು ವ್ಯಕ್ತಿತ್ವ ಎಂಬ ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಇದರಲ್ಲೇ ಬಿಡಿಸ್ತಿದ್ದೀವಿ, ಅದ್ರ ಬೇಡ ಸಪ್ರೇಟಾಗಿ ಬಿಡಿಸೋಣ ನಾವು. ನೋಡಿರಿ, ಯಾರೆಲ್ಲ ಕರ್ನಾಟಕ TETಗೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಳ್ಳ್ರಿ, ಯಾರು ಓದ್ತಾ ಇದ್ದೀರೋ ಅವರು. ಹಾಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ಈ ಒಂದು ಟಾಪಿಕ್ ಯೂಸ್ ಆಗೋದರಿಂದ ಅವರು ಕೂಡ ಈ ಒಂದು ಸಿಲೆಬಸ್ ನೋಡ್ಕೊಳ್ಳಿ. ಇದು ನಮ್ಮ ಸಿಲೆಬಸ್ಗಿರೋದೇ ನಾನು ಹೇಳ್ತಿರೋದು, ಆದರೆ ಇದು ಏನಾಗುತ್ತೆ ಅಂದರೆ ಕರ್ನಾಟಕ TETಗೂ ಯೂಸ್ ಆಗುತ್ತೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.